ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಮಾಂಗಲ್ಯ ಬಂಧನ. ನನ್ನ ಹೆಸರು ನೀಲು. ನನ್ನ ಹೆಸರು ಹೇಳಿ ಅವರಿಗೆ ನಾನು ಯಾರು ಅಂತ ಗೊತ್ತು ಅಂದ್ಲು ನೀಲು. ಓಕೆ ಮ್ಯಾಮ್, ನೀವು ವೆಯ್ಟ್ ಮಾಡಿ ಅಂತ ಹೇಳಿ ನರ್ಸ್ ಡಾಕ್ಟರ್ ರೂಮ್ಗೆ ಹೋದ್ಲು. ಮ್ಯಾಮ್, ನಿಮ್ಮನ್ನು ನೋಡಲು ನೀಲು ಅಂತ ಒಬ್ಬರು ಹುಡುಗಿ ಬಂದಿದ್ದಾರೆ ಅಂತ ಹೇಳಿದ್ಲು. ಏನು ನೀಲುನಾ? ನೀಲು ಈಗ ಯಾಕೆ ಬಂದಿದ್ದಾಳೆ ಅಂತ ಯೋಚಿಸಿದ ಡಾಕ್ಟರ್, ಓಕೆ, ಈ ಪೇಷಂಟ್ ನೋಡಿದ ಮೇಲೆ ನೀಲು ಹೇಳಿ ಅಂತ ಹೇಳಿ ಅಲ್ಲಿದ್ದ ಮಹಿಳೆಯನ್ನು ಚೆಕ್ ಮಾಡತೊಡಗಿದ್ರು. ಆ ಪೇಷಂಟ್ ಹೊರಬಂದ ಕೂಡಲೇ ನರ್ಸ್ ನೀಲುನ ಒಳಗೆ ಕಳುಹಿಸಿದ್ಲು. ಒಳಗೆ ಹೋದ ನೀಲು, ಡಾಕ್ಟರ್, ನನಗೆ ಇವತ್ತು ಹೊಟ್ಟೆ ನೋವು ತುಂಬ ತಡೆಯೋಕೆ ಆಗ್ತಿಲ್ಲ, ಅದಕ್ಕೆ ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಸುಳ್ಳು ಹೇಳಿದ್ಲು. ಏನಮ್ಮ ಹೇಳ್ತಿದ್ದೀಯಾ? ಇಷ್ಟು ದಿನ ನಿನಗೆ ಯಾವ ಪ್ರಾಬ್ಲಮ್ ಕೂಡ ಇರಲಿಲ್ಲ ಅಲ್ವಾ? ಮತ್ತೆ ನಿನಗೆ ಯಾಕೆ ಹೊಟ್ಟೆ ನೋವು ಬರ್ತಿದೆ? ಒಂದು ವೇಳೆ ನಿನ್ನ ಗಂಡನ ಜೊತೆ ಒಂದಾಗಿದೆಯಾ ಅಂತ ಡಾಕ್ಟರ್ ಕೇಳಿದರು. ಹೌದು ಡಾಕ್ಟರ್ ಅಂತ ಅವಳು ಹೇಳಿದ್ಲು. ಏನು ನೀಲು, ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ನಾನು ಆವತ್ತೇ ಚೆಕ್ ಮಾಡಿ ಹೇಳಿದೆ ತಾನೇ, ನಿನ್ನ ಗರ್ಭಾಶಯದಲ್ಲಿ ಗಾಯಗಳಿವೆ, ನೀನು ನಿನ್ನ ಗಂಡನ ಜೊತೆ ಸೇರಬಾರ್ದು ಅಂತ. ಹಾಗೆ ಸೇರಿದರೆ ನಿನಗೆ ಹೊಟ್ಟೆ ನೋವು ಹೆಚ್ಚಾಗುತ್ತೆ ಅಂತ. ಅದು ಮಾತ್ರ ಅಲ್ಲ, ನಿನಗೆ ಮಗು ಕೂಡ ಹುಟ್ಟೋದಿಲ್ಲ ಅಂತ ಆಗಲೇ ಹೇಳಿದ್ದೀನಲ್ವಾ? ಇದಾದ ಮೇಲೂ ಕೂಡ ಯಾಕೆ ನೀನು ಪದೇ ಪದೇ ಅಂತ ಡಾಕ್ಟರ್ ಕೇಳಿದರು. ಯಾಕೆ ಡಾಕ್ಟರ್, ನಾನು ನಿಮಗೆ ಏನು ಪಾಪ ಮಾಡಿದ್ದೆ? ಯಾಕೆ ನನ್ನ ಜೀವನವನ್ನು ನೀವು ನಾಶ ಮಾಡಿದ್ರಿ ಅಂತ ಈಗ ನೀಲು ಕೋಪದಿಂದ ಕೇಳಿದ್ಲು. ಏನು ನೀಲು, ಯಾಕೆ ಒಂಥರ ಮಾತಾಡ್ತಾ ಇದೀಯಾ ಅಂತ ಜನನಿ ಕೇಳಿದ್ಲು. ಡಾಕ್ಟರ್, ನನ್ನ ಹತ್ರ ನಿಜ ಹೇಳಿ, ನನ್ನ ಗರ್ಭಾಶಯದಲ್ಲಿ ಗಾಯಗಳಿದೆ ಅಂದ್ರಿ, ನನ್ನ ಗಂಡನ ಜೊತೆ ಸೇರಿ ಇದೆ, ಹೊಟ್ಟೆ ನೋವು ತಡೆಯೋಕೆ ಆಗಲ್ಲ ಅಂದ್ರಿ, ನನಗೆ ಸಂತಾನ ಭಾಗ್ಯ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ರಿ ಅಲ್ವಾ? ಅದನ್ನು ನಂಬಿ ಈ 1.5 ವರ್ಷ ನನ್ನ ಗಂಡನ ನನ್ನ ಹತ್ರಕ್ಕೂ ಬರಲು ಬಿಡಲಿಲ್ಲ. ಹೇಳಿ ಡಾಕ್ಟರ್, ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ? ನನ್ನ ಗರ್ಭಾಶಯ ನಿಜವಾಗ್ಲೂ ಗಾಯ ಆಗಿದೆಯಾ? ನನಗೆ ಮಗು ಹುಟ್ಟೋದಿಲ್ವಾ? ನಿಜ ಹೇಳಿ ಡಾಕ್ಟರ್ ಪ್ಲೀಸ್ ಅಂತ ಮತ್ತೆ ಅತ್ಲು ನೀಲು. ಏನು ನೀಲು, ಮಗುವಿನ ಹಾಗೆ ಮಾತಾಡ್ತಿದೆಯಲ್ಲ? ನಿನಗೆ ಆವತ್ತೇ ಫುಲ್ ಚೆಕಪ್ ಮಾಡಿ ಹೇಳಿದೆ ತಾನೇ ನಿನಗೆ ಮಗು ಹುಟ್ಟಲು ಸಾಧ್ಯನೇ ಇಲ್ಲ ಅಂತ, ನಿನ್ನ ಗರ್ಭಾಶಯ ತುಂಬ ಡ್ಯಾಮೇಜ್ ಆಗಿದೆ ಅಂತ. ನೀಲು, ಒಂದು ಮಗುವನ್ನು ಹೊರುವ ಶಕ್ತಿ ನಿನ್ನ ಗರ್ಭಾಶಯಕ್ಕೆ ಇಲ್ಲ. ಅದು ಮಾತ್ರ ಅಲ್ಲ, ನೀನು ಗಂಡನ ಜೊತೆ ಬಾಳುವ ಯೋಗ್ಯತೆಯೂ ಕೂಡ ನಿನಗೆ ಇಲ್ಲ. ಅದು ಗೊತ್ತಿದ್ದು ಕೂಡ ಯಾಕೆ ಹೀಗೆ ಬಂದು ಗಲಾಟೆ ಮಾಡ್ತಿದೀಯಾ? 1 ವರ್ಷದಿಂದ ದೂರನೇ ಇದೆಯಲ್ಲ, ಇನ್ನು ಮುಂದೆಯೂ ಕೂಡ ಹಾಗೆ ಇದ್ಬಿಡು ಅಂತ ಡಾಕ್ಟರ್ ಹೇಳಿದರು. ಛೀ, ನೀವು ಒಬ್ಬರು ಡಾಕ್ಟರಾ? ಓದಿ ಡಾಕ್ಟರ್ ಪಟ್ಟ ತಗೊಂಡ್ರಾ ಇಲ್ಲ ಕಾಸು ಕೊಟ್ಟು ತಗೊಂಡ್ರಾ? ನೀವು ಹೇಳಿದ್ದೆಲ್ಲ ಸುಳ್ಳು. ನೀವು ಹೇಳಿದ್ದನ್ನು ನಂಬಿ ನನ್ನ ತಲೆ ಮೇಲೆ ಮಣ್ಣು ಹಾಕ್ಕೊಂಡೆ. ಈಗ ನಾನು ಗರ್ಭಿಣಿ ಅಂತ ಆ ಪ್ರೆಗ್ನೆನ್ಸಿ ಕಾರ್ಡನ್ನು ಡಾಕ್ಟರ್ ಮುಂದೆ ಹಿಡಿದ್ಲು ನೀಲು. ಅವಳು ಆಘಾತದಿಂದ ಕಣ್ಬಿಟ್ಟು ನೋಡಿದ್ಲು ಆ ಡಾಕ್ಟರ್ ಜನನಿ. ಏ ನೀಲು, ಇದೆಲ್ಲ ನಿಜವಾಗಿರಲು ಸಾಧ್ಯ ಇಲ್ಲ. ನಿನಗೆ ಮಗು ಹುಟ್ಟಲ್ಲ ಅಂತ ಹೇಳಿದ್ದೀನಿ ತಾನೇ? ಬೇರೆ ಯಾರದ್ದೋ ರಿಪೋರ್ಟ್ ತೊಗೊಂಡು ಬಂದು ನನ್ನ ಹತ್ರ ತೋರಿಸಿ ಗಲಾಟೆ ಮಾಡ್ತಿದೀಯಾ? ನಿನ್ನ ಗಂಡನ ಜೊತೆ ಒಂದೇ ದಿನ ಇದ್ದು ನೋಡು, ಆಗ ನಿನಗೆ ಗೊತ್ತಾಗುತ್ತೆ ನಿನ್ನ ಆರೋಗ್ಯದ ಸ್ಥಿತಿ ಏನು ಅಂತ. ನಿನ್ನಿಂದ ಆ ಹೊಟ್ಟೆ ನೋವನ್ನು ತಡೆಯೋಕೆ ಆಗಲ್ಲ. ಎಲ್ಲದಕ್ಕೂ ಮೀರಿ ಅದನ್ನು ಸಹಿಸ್ಕೊಂಡು ನೀನು ಜೊತೆಯಲ್ಲಿದ್ದರೂ ಕೂಡ ಒಬ್ಬ ಹೆಂಡತಿಯಾಗಿ ಇರಬಹುದು ಹೊರತು ಒಂದು ಮಗುವಿನ ತಾಯಿಯಾಗಲು ನಿನಗೆ ಸಾಧ್ಯ ಇಲ್ಲ ಅಂತ ಮತ್ತೆ ಡಾಕ್ಟರ್ ಹೇಳಿದರು. ಸಾಕು ನಿಲ್ಲಿಸಿ ಡಾಕ್ಟರ್, ನೀವು ಹೇಳಿದೆಲ್ಲ ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಒಂದೇ ದಿನ, ಕೇವಲ ಒಂದೇ ದಿನ, ಒಂದು ದಿನ ನನ್ನ ಗಂಡನ ಜೊತೆ ನಾನಿದ್ದೆ. ಈಗ ಅದಕ್ಕೆ ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ. ನಿಮ್ಮ ಮಾತನ್ನು ನಂಬಿ ಜೀವನ ಕಳ್ಕೊಂಡೆ. ಈಗ ನನಗೆ ಏನು ಉತ್ತರ ಕೊಡ್ತೀರಾ ಡಾಕ್ಟರ್? ನನ್ನ ಗಂಡ ಸಾಮಾನ್ಯ ಮನುಷ್ಯನಲ್ಲ, ACP. ನೀವು ಮಾಡಿರೋ ಈ ಫ್ರಾಡ್ ಕೆಲಸದ ಬಗ್ಗೆ ನಾನು ಅವ್ರ ಹತ್ರ ಹೇಳಿದರೆ ಸಾಕು, ಮರುಕ್ಷಣವೇ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ, ನಿಮ್ಮ ಆಸ್ಪತ್ರೆಗೆ ಸೀಲ್ ಕೂಡ ಹಾಕಿಸ್ತಾರೆ. ಹೇಳಿ, ಯಾಕೆ ನನ್ನ ಹತ್ರ ಸುಳ್ಳು ಹೇಳಿ ನನ್ನ ಜೀವನವನ್ನು ನಾಶ ಮಾಡಿದ್ರಿ ಅಂತ ಜೋರಾಗಿ ಕೇಳಿದ್ಲು ನೀಲು. ಏ ನೀಲು, ಪ್ಲೀಸ್ ಸ್ಟಾಪ್ ಇಟ್. ಆವತ್ತು ನಾನು ನಿನಗೆ ಚೆಕ್ ಮಾಡಿದೆ ಅಲ್ಲ, ನಿಜವೇ ತಾನೇ? ಬಹುಶಃ ಈಗ ನಿನ್ನ ಆರೋಗ್ಯ ಸರಿ ಹೋಗಿರಬಹುದು ಅಷ್ಟೇ ಅಂತ ಡಾಕ್ಟರ್ ಹೇಳಿದರು. ನೀವು ಮಾತನಾಡೋದು ಸುಳ್ಳು ಅಂತ ನನಗೆ ಗೊತ್ತಾಗಿದೆ. ಈಗ ನನಗೆ ತಿಳಿಬೇಕಾಗಿರೋದು ಒಂದೇ, ಯಾಕೆ ಸುಳ್ಳು ಹೇಳಿ ನನ್ನ ಜೀವನ ನಾಶ ಮಾಡಿದ್ರಿ? ಆ ಪ್ರಶ್ನೆಗೆ ಉತ್ತರ ಸಿಗದೆ ನಾನು ಖಂಡಿತ ಇಲ್ಲಿಂದ ಹೋಗೋದಿಲ್ಲ. ಉತ್ತರ ಹೇಳದೆ ನಿಮ್ಮನ್ನು ಕೂಡ ಇಲ್ಲಿಂದ ಬಿಡೋದಿಲ್ಲ ಅಂತ ಈಗ ಸ್ವಲ್ಪ ಧೈರ್ಯದಿಂದ ಅವಳು ಮಾತನಾಡಿದ್ಲು. ಸರಿ, ನಿನ್ನ ಹಳೆಯ ರಿಪೋರ್ಟ್ ಇದೆಯಾ ಅಂತ ಡಾಕ್ಟರ್ ಕೇಳಿದರು.
ಇಲ್ಲ, ಮನೆಯಲ್ಲಿ ನೋಡಿದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನೆಲ್ಲ ನಾನು ಬೀಸಾಕ್ಬಿಟ್ಟೆ ಅಂತ ಕೂಡಲೇ ಡಾಕ್ಟರ್ ನಿಟ್ಟುಸಿರನ್ನ ಬಿಟ್ಲು. ಇಲ್ಲಿ ನೋಡಿ ನೀಲು, ನಾನು ಬೇಕು ಅಂತಲೇ ಸುಳ್ಳು ಹೇಳಿ ಯಾಕೆ ನಿನ್ನ ಜೀವನ ಹಾಳು ಮಾಡ್ತೀನಿ ಹೇಳು ನೀನೇ? ನನಗೇನು ಅವಶ್ಯಕತೆ ಇದೆ ಆ ರೀತಿ ಮಾಡಲು ಹೇಳು? ಇಲ್ಲಿ ನೋಡಿ ನೀಲು, ಆವತ್ತು ಸೇಮ್ ನಿನ್ನ ಹಾಗೆ ಒಬ್ಬ ಹುಡುಗಿ ಹೊಟ್ಟೆ ನೋವು ಅಂತ ಚೆಕಪ್ಗೆ ಬಂದಿದ್ಲು ಅಲ್ವಾ? ನಿನಗೆ ನೆನಪಿದೆಯಾ? ಬಹುಶಃ ಅವಳ ರಿಪೋರ್ಟನ್ನು ನಾನು ಬದಲಾಯಿಸಿ ನಿನಗೆ ಕೊಟ್ಬಿಟ್ಟೆ ಅಂತ ಅನಿಸುತ್ತೆ. ಸಾರಿ ನೀಲು ಅಂತ ಹೇಳಿದಾಗ ನೀಲುಗೆ ವಿಪರೀತವಾಗಿ ಕೋಪ ಬಂತು. ಏನು ಹೇಳಿದ್ರಿ? ರಿಪೋರ್ಟ್ನ ಬದಲಾಯಿಸಿ ಕೊಟ್ಬಿಟ್ರಾ? ಸಾರಿನಾ? ನೀವು ಕೇಳೋ ಸಾರಿ ನನ್ನ ಜೀವನವನ್ನು ನನಗೆ ವಾಪಸ್ ಕೊಡುತ್ತಾ ಡಾಕ್ಟರ್? ನೀವು ಹೇಳಿದ್ದನ್ನು ನಂಬಿ ನನ್ನ ಗಂಡ ಮಕ್ಕಳಿಲ್ಲದೆ ತಲೆ ತಗ್ಗಿಸಿ ನಿಲ್ಲಬಾರ್ದು. ಅವರು ವಾರಸುದಾರನೊಂದಿಗೆ ತಲೆ ಎತ್ತಿ ನಿಲ್ಲಬೇಕು. ಅದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಗಂಡನನ್ನು ನನ್ನ ಹತ್ತಿರಕ್ಕೂ ಬಿಟ್ಕೊಳ್ಳಿಲ್ಲ ನಾನು. ಅದಕ್ಕೆ ಒಂದೇ ಕಾರಣ, ನಾನು ಅವ್ರ ಜೊತೆ ಒಂದಾಗಿ ಬಾಳ್ಬಿಟ್ರೆ ಆಮೇಲೆ ಅವರು ಖಂಡಿತ ಬೇರೆ ಯಾರನ್ನು ನೆನಪಿಸ್ಕೊಂಡು ಕೂಡ ನೋಡೋದಿಲ್ಲ. ಅದಕ್ಕಾಗಿಯೇ ನಾನು ನನ್ನ ಗಂಡನಿಗೆ ಮಗು ಬೇಕು, ಅವರು ನನ್ನನ್ನು ಮರೆತು ಬೇರೆ ಹುಡುಗಿಯನ್ನು ಮದುವೆಯಾಗಿ ಸಂತೋಷವಾಗಿ ಇರಬೇಕು. ಹಾಗನ್ನೋ ಕಾರಣಕ್ಕಾಗಿಯೇ ಈ 1.5 ವರ್ಷ ನಾನು ಅವರಿಗೆ ಕೊಟ್ಟ ಚಿತ್ರಹಿಂಸೆಗೆ ಅಳ್ತೇನೆ ಇಲ್ಲ ಡಾಕ್ಟರ್. ಈಗ ಕೊನೆಗೆ ಅವರನ್ನು ಕೋಪಗೊಳಿಸಿ ಡೈವರ್ಸ್ ಕೂಡ ಪಡೆಯೋದಕ್ಕಾಗಿ ಅವರು ಗಂಡಸೇ ಅಲ್ಲ ಅಂತ ವಿಚ್ಛೇದನ ನೋಟಿಸ್ನ ಕಳಿಸಿದೆ. ಅವರು ಕೂಡ ಕೋಪಗೊಂಡು ನನ್ನ ಹತ್ರ ಬಂದು ಹಾಗೆ ಮಾಡಿಬಿಟ್ರು. ಆ ಒಂದೇ ದಿನಕ್ಕೆ ಈಗ ನನ್ನ ಹೊಟ್ಟೆಯಲ್ಲಿ ಮಗು ಇದೆ. ನೀವು ಮಾತ್ರ ಆ ಪಾಪ ಮಾಡದೇ ಇದ್ದಿದ್ರೆ ಇವತ್ತು ನಾನು ನನ್ನ ಗಂಡನ ಜೊತೆ ಸಂತೋಷವಾಗಿ ಬಾಳಿ ಈಗ ನನ್ನ ಕೈಯಲ್ಲಿ 1 ವರ್ಷದ ಮಗು ಕೂಡ ಇರ್ತಾಯಿತ್ತು. ನಾನು ಮತ್ತು ನನ್ನ ಮಾಮ ಸಂತೋಷವಾಗಿ ಇರ್ತಿದ್ವಿ. ನೀವು ಹೇಳಿದ ಸುಳ್ಳು ನನ್ನ ಜೀವನವನ್ನು ನಾಶ ಮಾಡ್ತು. ನಿಮ್ಮ ಮಾತು ಕೇಳಿ ನನ್ನ ಜೀವನವನ್ನು ನಾನೇ ಹಾಳು ಮಾಡಿಕೊಂಡೆ. ನನ್ನ ಮಾಮಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗಿದೆ ಈಗ ಅಂದವಳು. ಅಯ್ಯೋ ಅಯ್ಯೋ, ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ನೆ. ನನ್ನ ಕೈಯಾರೆ ನಾನೇ ನನ್ನ ಜೀವನನ ಹಾಳು ಮಾಡಿಕೊಂಡೆ. ಈಗ ನನ್ನ ಹೊಟ್ಟೆಯಲ್ಲಿ ಮಗು ಇದೆ, ಆದರೆ ನನಗೂ ನನ್ನ ಗಂಡನಿಗೂ ವಿಚ್ಛೇದನ ಆಗಿ ಹೋಗಿದೆ. ಇವತ್ತು ಬೇರೆ ಹುಡುಗಿ ಜೊತೆ ಅವರ ನಿಶ್ಚಿತಾರ್ಥ ಕೂಡ ನಿಮ್ಮಿಂದ ನನ್ನ ಜೀವನ ಹಾಳಾಗಿ ಹೋಯಿತು. ಇನ್ನು ಮುಂದೆ ಈ ಮಗುವನ್ನು ಇಟ್ಕೊಂಡು ನಾನು ಏನು ಮಾಡಲಿ ಅಂತ ಹಾಗೆಯೇ ಕುಸಿದು ಮಂಡಿಯೂರಿ ತನ್ನ ತಲೆಗೆ ತಾನೇ ಬಡ್ಕೊಂಡು ಕಣ್ಣೀರಿಟ್ಟು ಅತ್ಲು ನೀಲು. ಅದನ್ನು ನೋಡಿದ ಡಾಕ್ಟರ್ಗೆ ಆ ಎ ಸಿ ರೂಮ್ನಲ್ಲೂ ಕೂಡ ಬೆವರು ಸುರಿಯತೊಡಗಿತು. ಕರ್ಚೀಫ್ನಿಂದ ತನ್ನ ಮುಖವನ್ನು ಒರೆಸ್ಕೊಂಡು, ಇಲ್ಲಿ ನೋಡಿ ನೀಲು, ನಾನು ಹೇಳೋದನ್ನು ತಪ್ಪಾಗಿ ತಿಳ್ಕೊಬೇಡ. ಅದಾಗಲೇ ನೀನು ನಿನ್ನ ಗಂಡನಿಗೆ ವಿಚ್ಛೇದನ ಆಗೋಗಿದೆಯಲ್ಲ, ಇನ್ನು ಮುಂದೆ ನೀನು ಹೀಗೆ ಅತ್ತು ಏನು ಮಾಡ್ತೀಯ? ನಿನ್ನ ಮಗುವನ್ನು ಅಬಾರ್ಷನ್ ಮಾಡಿಸ್ಬಿಡೋಣ, ಆಮೇಲೆ ನಿನಗೋಸ್ಕರ ಒಂದು ಹೊಸ ಜೀವನ ಕಟ್ಕೋ ಅಂತ ಹೇಳಿದ ಮರುಕ್ಷಣವೇ ವೇಗವಾಗಿ ಮೇಲಿದ್ದ ನೀಲು ಆ ಡಾಕ್ಟರ್ ಕೆನ್ನೆಗೆ 2 ಬಿಗಿದು ಬಾರಿಸಿದ್ಲು. ಏನು ಅಬಾರ್ಷನ್ ಮಾಡಿಸು ಅಂತ ಹೇಳೋಕೆ ನೀನು ಯಾರು? ನೀನು ನಿಜವಾಗ್ಲೂ ರಿಪೋರ್ಟ್ ಬದಲಾಯಿಸಿ ಕೊಟ್ಟಿಯಾ ಅಥವಾ ಬೇಕು ಅಂತಾನೆ ಹೀಗೆ ಮಾಡಿದ್ಯಾ ಅಂತ ನಾನು ಆದಷ್ಟು ಬೇಗ ಕಂಡುಹಿಡಿತೀನಿ. ಈಗ ಹೋಗ್ತಾ ಇದ್ದೀನಿ, ನನ್ನ ಗಂಡನ ಹತ್ರ ಹೋಗಿ ಎಲ್ಲ ಸತ್ಯವನ್ನು ಹೇಳ್ತೀನಿ. ನೀನು ಮಾಡಿದ ಪಾಪದ ಫಲವನ್ನು ಅನುಭವಿಸಲು ತಯಾರಾಗಿರು ಅಂತ ಹೇಳಿ ಆ ಕ್ಷಣವೇ ಆ ಆಸ್ಪತ್ರೆಯಿಂದ ಹೊರಟು ನೀಲು ಸೂರ್ಯನನ್ನು ನೋಡಲು ಅವನ ಮನೆಗೆ ಹೋದಳು. ನಾನು ಏನು ಪಾಪ ಮಾಡಿದ್ದೆ? ಸಂತೋಷವಾಗಿ ಮದುವೆಯಾಗಿ ನನ್ನ ಮಾವನ ಜೊತೆ ಬಾಳ್ತೇನೆ ಅಂತ ಆಸೆಯಿಂದ ಕಾಯ್ತಾ ಇದ್ದೆ. ಅಂದು ಆ ಡಾಕ್ಟರ್ ಮಾತ್ರ ನನಗೆ ಅಂಥದ್ದೊಂದು ಸಮಸ್ಯೆ ಇದೆ ಅಂತ ಹೇಳದೇ ಇರ್ತಿದ್ರೆ ಈಗ ನಾನು ಮಗುವಿನೊಂದಿಗೆ ನನ್ನ ಗಂಡನ ಜೊತೆ ಸಂತೋಷವಾಗಿ ಇರ್ತಾ ಇದ್ದೆ. ಇವತ್ತು ನನ್ನ ಜೀವನವೇ ಹಾಳಾಗಿ ಹೋಯಿತು. ನನ್ನ ಮಾವನಿಗೆ ನಿಶ್ಚಿತಾರ್ಥ ಆಗಿರಬಹುದು, ಆದರೆ ಈಗ ಹೋಗಿ ಹೇಳಿದರೆ ಏನು ಅಂದ್ಕೊಳ್ತಾರೋ ಏನೋ. ಬೇಡ ನೀಲು, ನೀ ಹೋಗೋದು ಬೇಡ ಅಂತ ಅವಳು ಹತ್ರ ಕೂಡ, ಏ ನೀಲು, ನಿನಗೇನು ಹುಚ್ಚ? ನಿನ್ನ ಮೇಲೇ ತಪ್ಪಿದೆ. ಅವ್ರ ಜೀವನ ಚೆನ್ನಾಗಿರಲಿ ಅಂತ ತಾನೇ ನೀನು ಇದನ್ನೆಲ್ಲ ಮಾಡಿದ್ದು. ನೇರವಾಗಿ ಹೋಗಿ ನೋಡು, ನಡೆದದನ್ನು ವಿವರಿಸು. ಖಂಡಿತ ನಿನ್ನ ಸೂರ್ಯ ಮಾವ ಅರ್ಥ ಮಾಡ್ಕೊಳ್ತಾನೆ ಅಂತ ಅವಳ ಮನಸ್ಸಾಕ್ಷಿ ಸಮಾಧಾನ ಹೇಳ್ತು ನೀಲುಗೆ. ಸರಿ ಸರಿ, ಹಾಗಾದರೆ ಇನ್ನು ತಡ ಮಾಡೋದು ಬೇಡ, ಮನೆಗೆ ಹೋಗೋಣ. ಅಲ್ಲಿ ಎಲ್ಲರೂ ಇರ್ತಾರೆ. ಗರ್ಭಿಣಿಯಾಗಿರುವ ವಿಷಯವನ್ನು ಹೇಳಿದರೆ ಅವರು ಕೂಡ ಸಂತೋಷವಾಗಿ ಒಪ್ಕೊಳ್ತಾರೆ ಅನ್ನೋ ನಂಬಿಕೆಯಿಂದ ನೆಮ್ಮದಿಯಲ್ಲಿ ತನ್ನ ಮಗುವನ್ನು ತನ್ನನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆಯಿಂದ ಆಟೋ ಹತ್ತಿದ್ಲು ನೀಲು. ಈಗ ಸಾಮ್ರಾಟ್ನ ಮನೆಗೆ ಹೊರಟಳು. ಅವಳು ಹೋದ ಸಮಯದಲ್ಲಿ ಸಾಮ್ರಾಟ್ ಮತ್ತು ರಾಶಿಕಾ ತೋಟದಲ್ಲಿ ಇದ್ದರು. ಸೂರ್ಯ ತನ್ನ ಕೋಣೆಯಲ್ಲಿ ತೀವ್ರ ವೇದನೆಯಿಂದ ಕಸದ ಬುಟ್ಟಿಗೆ
ಅವಳ ಫೋಟೋಗಳನ್ನೆಲ್ಲ ಹಾಕಿ ತನ್ನ ಮನಸ್ಸಿನಲ್ಲಿ ಉರಿತಾ ಇದ್ದ ಬೆಂಕಿಯನ್ನು ಆ ಫೋಟೋಗಳಿಗೂ ಹಚ್ಚಿ ನೋಡ್ತಾ ಇದ್ದ. ಇಂದಿಗೆ ನಿನ್ನ ಸಹವಾಸವನ್ನೇ ಬಿಟ್ಬಿಟ್ಟೆ ಕಣೆ. ನನ್ನ ಜೀವನವನ್ನೇ ಹಾಳು ಮಾಡಿ ನಾಶ ಮಾಡಿಬಿಟ್ಟೆ ಅಲ್ವಾ. ಪ್ರೀತಿ ಅಂದರೆ ಏನೆಂದು ನಿನಗೆ ಗೊತ್ತಾ? ನನ್ನನ್ನು ಗಂಡಸೇ ಅಲ್ಲ ಅಂತ ಹೇಳಿ ವಿಚ್ಛೇದನ ಕೇಳಿದವಳು ತಾನೇ ನೀನು. ನಿನ್ನ ಮುಖ ನೋಡೋದೇ ಪಾಪ ಕಣೆ. ಆಸೆ ಆಸೆಯಿಂದ ನಿನ್ನ ಕರುಳಿಗೆ ತಾಳಿ ಕಟ್ಟಿದೆ. ನಿನ್ನ ಜೊತೆ ಸಂತೋಷವಾಗಿ ಬಾಳಬೇಕು ಅಂತ ಅಂದ್ಕೊಂಡೆ. ನನ್ನ ಸಂತೋಷವನ್ನು ಮೊದಲ ರಾತ್ರಿಯಂದೇ ನಾಶ ಮಾಡಿದವಳು ತಾನೇ ನೀನು. ಅಷ್ಟೇ ಅಲ್ಲ, ಪ್ರತಿದಿನ ಆಸೆಯಿಂದ ನಿನ್ನ ಹತ್ರ ಬಂದಾಗಲೆಲ್ಲ ನನ್ನನ್ನು ಬೇಡ ಅಂತ ದ್ವೇಷದಿಂದ ದೂರ ತಳ್ಳಿದೆ. ನಾನು ದೂರ ಮಲಗಿದೆ. ಎಷ್ಟೋ ದಿನಗಳು ನನ್ನನ್ನು ನಿಯಂತ್ರಿಸ್ಕೊಳ್ಳಲಾಗದೆ ತಣ್ಣೀರನ್ನು ತಲೆಗೆ ಸುರ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಮಲಗಿದೆ ಅಂತ ನಿನಗೆ ಗೊತ್ತೇನೆ. ಅದನ್ನೆಲ್ಲ ನಾನು ನಿನ್ನ ಹತ್ರ ತೋರಿಸ್ಕೊಳ್ಳೇ ಇಲ್ಲ ಕಣೆ. ನನ್ನ ಸಂತೋಷ ಮಾತ್ರ ಮುಖ್ಯ ಅಂದ್ಕೊಂಡಿದ್ದಿದ್ರೆ ನೀನು ಒಪ್ಪಿಗೆ ಇಲ್ಲದೇ ಇದ್ದರೂ ನಿನ್ನನ್ನು ನಾನು ಪಡಿಬಹುದಾಗಿತ್ತು. ಆದರೆ ನಿನ್ನ ಮನಸ್ಸಿಗೆ ನೋವು ಮಾಡಬಾರ್ದು, ನಿನ್ನನ್ನು ಗಾಯಗೊಳಿಸಬಾರ್ದು ಅಂತ ಇಷ್ಟು ದಿನ ತಾಳ್ಮೆಯಿಂದ ಇದ್ದೆ. ಆದರೆ ನೀನು ನನ್ನನ್ನೇ ಗಂಡಸೇ ಅಲ್ಲ ಅಂತ ಹೇಳಿದೆ. ಇವತ್ತು ಇನ್ನೊಬ್ಬಳ ಜೊತೆ ನನಗೆ ನಿಶ್ಚಿತಾರ್ಥ ಮಾಡಿಬಿಟ್ಟಿದ್ದಾರೆ ಕಣೆ ಅಂತ ಅವನು ತುಂಬ ನೊಂದ್ಕೊಳ್ತಾ ಇದ್ದ. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ? ನೀಲು ಬಂದು ಹೇಳಿದಾಗ ಸೂರ್ಯ ಒಪ್ಕೊಳ್ತಾನಾ ಅಥವಾ ಒಪ್ಕೊಳ್ಳಲ್ವಾ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.